ಎಲ್ಲರಿಗೂ ನಮಸ್ಕಾರ ರೀ. ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡಾಕೋತೀವಿ ಬಾದಾಮ್ ಪುರಿ. ಇದಕ್ಕೆ ಏನೇನು ಬೇಕಂದ್ರೆ ಸಕ್ಕರೆ, ಮೈದಾ ಹಿಟ್ಟು, ಅರಿಶಿನ ಪುಡಿ, ಕೊಬ್ಬರಿ, ಸ್ವಲ್ಪ ಕಾಸಿರೋ ತುಪ್ಪ, ಕರಿಯೋಕ್ಕೆ ಎಣ್ಣೆ ಇಷ್ಟೆಲ್ಲ ಬೇಕು. ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ 2 ಬಟ್ಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಅದನ್ನ ಕಲಿಸ್ಬೇಕು. ಆಮೇಲೆ ಅದು ಬಿಸಿಯಾಗಿರೋ ತುಪ್ಪ ಹಾಕಿ ಒಂದು 2 ಚಮಚದಷ್ಟು ಹಾಕಿದರೆ ಸಾಕು. ಅದನ್ನ ನಾದ್ಕೋಬೇಕು. ಈ ಥರ ಉಂಡೆ ಥರ ಆಗಬೇಕದು ಹಿಟ್ಟು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದಿ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಆಮೇಲೆ ಒಂದು ಪಾತ್ರೆಗೆ 2 ಬಟ್ಲು ಸಕ್ಕರೆ, ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆನ ತೊಗೋಬೇಕು. 2 ಬಟ್ಲು ಸಕ್ಕರೆ ಆನಂತರ 1.5 ಕಪ್ನಷ್ಟು ನೀರನ್ನ ಹಾಕಿ 1 ಎಳೆ ಪಾಕ ಬರುವಷ್ಟು ಪಾಕ ಮಾಡ್ಕೋಬೇಕು ಈ ಥರ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಗ್ಯಾಸನ್ನ ಬಂದ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಿಬಿಡಬೇಕು. ಆಮೇಲೆ ಸಣ್ಣ ಉಂಡೆಗಳನ್ನಾಗಿ ತೊಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನೇ ತೊಗೊಂಡು ಈ ಥರ ಲಟ್ಟಿಸ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ ನಾನು ಇವಾಗ. ಈ ಥರ ಉದ್ದಕ್ಕೆ ಪುರಿ ಗಚರ್ಲ ಫಸ್ಟ್ಗೆ ಲಟ್ಟಿಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಎಡ್ಜಸ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಕರೆದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು. ಆಮೇಲೆ ಪಾಕ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಈ ಥರ ಡಿಪ್ ಮಾಡಬೇಕು. 1-2 ಸಲ ಈ ಥರ ಹೊಳ್ಳಾಡಿಸಿದ್ರೆ ಸಕ್ಕರೆ ಎಲ್ಲ ಅದರೊಳಗೆ ಸೇರ್ಕೊಳ್ಳುತ್ತೆ. ಆಮೇಲೆ ಅದನ್ನ ಸ್ವಲ್ಪ ಈ ಥರ ಅದು ಸಕ್ಕರೆ ಪಾಕ ಇಳಿಬೇಕು. ಆಮೇಲೆ ಅದನ್ನ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಡೆಕೋರೇಷನ್ಗೆ ಹಾಕಿದರೆ ಮುಗೀತು. ಸೊ ಬಾದಾಮ್ ಪುರಿ ರೆಡಿ. ಇದು ನನ್ನ ಫಸ್ಟ್ ವಿಡಿಯೋ. ಏನಾದರೂ ಮಿಸ್ಟೇಕ್ ಆಗಿದರೆ ಕ್ಷಮೆ ಇರಲಿ. ಸೊ ಸಾರಿ. ಈ ಥರ ಲೇಯರ್ ಆಗಿ ಬರಬೇಕು ನೋಡಿ. ಥ್ಯಾಂಕ್ ಯು.